friends, welcome back to my YouTube channel. ಇವತ್ತಿನ ವಿಡಿಯೋ ಒಳಗೆ ನಾವು PDO ಎಕ್ಸಾಮಿನೇಷನ್ ಒಂದು ಸ್ಟ್ರಾಟಜಿ ಯಾವ ತರ ಇರಬೇಕು, ಯಾವ ತರ ಸ್ಟ್ರಾಟಜಿನ ನಾವು ಮಾಡ್ಕೋಬೇಕು PDO ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಲಿಕ್ಕೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈಗ PDO ಎಕ್ಸಾಮ್ ಡೇಟ್ ಅಂತೂ ಅನೌನ್ಸ್ ಆಗೈತಿ. ಸೊ ನೀವು ನೋಡಿರ್ತೀರಿ, ಆಲ್ಮೋಸ್ಟ್ ನನ್ನ ವಿಡಿಯೋದಾಗ ಎಲ್ಲ ಅಪ್ಡೇಟ್ ನಾನು ಕೊಟ್ಟಿರ್ತೇನೆ ನನ್ನ ಚಾನಲ್ ಥ್ರೂ. PDOದಾಗಿರ್ಬೋದು, KS, UPSC ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್. ಈಗ ನವೆಂಬರ್ 17ನೇ ತಾರೀಕು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳದ್ದು ಎಕ್ಸಾಮ್ ಐತಿ ಅಂಡ್ ಡಿಸೆಂಬರ್ 8ಕ್ಕೆ ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳದ್ದು ಎಕ್ಸಾಮಿನೇಷನ್ ಅದ. ಸೊ ಎಕ್ಸಾಮ್ ಡೇಟ್ ಬಗ್ಗೆ ಅಂತೂ ಕ್ಲಾರಿಟಿ ಐತಿ. ಸೊ ಈಗ ಹಂಗಾದ್ರೆ ಒಂದು ಸ್ಟ್ರಾಟಜಿ ಇರ್ಬೇಕಾಗ್ತದ. ಏನೋ ಒಂದು ಕೆಲಸ ಮಾಡ್ಲಿಕ್ಕೆ, ಒಂದು ಸ್ಟಡಿ ಮಾಡ್ಲಿಕ್ಕೆ, ಒಂದು ಎಕ್ಸಾಮ್ ನ ನೀವು ಕ್ಲಿಯರ್ ಮಾಡ್ಬೇಕಂದ್ರೆ ಒಂದು ಸ್ಟ್ರಾಟಜಿ ರೆಡಿ ಮಾಡ್ಕೋಬೇಕು. ಸ್ಟ್ರಾಟಜಿನ ಯಾವ ತರ ರೆಡಿ ಮಾಡ್ಕೋಬೇಕು ಅಂತಂದ್ರ, ಫಸ್ಟ್ ಒಂದ್ ಸ್ಟ್ರಾಟಜಿ ನೀವು ರೆಡಿ ಮಾಡ್ಕೊಳತ್ತೀರಿ ಅಂದ್ರ ಆ ಎಕ್ಸಾಮ್ ಏನು, ಆ ಎಕ್ಸಾಮ್ ಏನೇನ್ ಡಿಮ್ಯಾಂಡ್ ಮಾಡ್ತದ, ಯಾವ್ಯಾವ ಪುಸ್ತಕ ಓದ್ಬೇಕು, ಎಷ್ಟ್ ಅವರ್ ಓದ್ಬೇಕು, ಎಕ್ಸಾಮ್ ಪ್ಯಾಟರ್ನ್ ಏನೈತಿ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗ್ತೈತಿ. ಅಂಡ್ ಪ್ರಿವಿಯಸ್ ವಿಡಿಯೋ ನೀವು ನನ್ನ ಚಾನೆಲ್ ಚೆಕ್ ಮಾಡಿರಿ ಅಂತಂದ್ರೆ PDO ಪುಸ್ತಕಗಳ ಲಿಸ್ಟ್ ಆಗಿರ್ಬೋದು, ಸಿಲೆಬಸ್ ಕಾಪಿ ಎಲ್ಲಾನು ನಾನು ನಿಮ್ ಜೊತೆ ಶೇರ್ ಮಾಡೀನಿ. ಐ ಹೋಪ್ ನೀವೆಲ್ಲ ಕ್ಲಿಯರ್ ಇರ್ತೀರಿ ಬುಕ್ ಲಿಸ್ಟ್ ಆಗಿರ್ಬೋದು ಅಂಡ್ ಸಿಲೆಬಸ್, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ. ಸ್ಟ್ರಾಟಜಿ ರೆಡಿ ಮಾಡ್ಲಿಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಅಂಡ್ ಮೈಂಡ್ ಒಳಗೆ ಒಂದ್ ಥಿಂಗ್ ಫಿಕ್ಸ್ ಮಾಡ್ಕೊಳ್ರಿ, ಒಂದು ಸ್ಟ್ರಾಟಜಿನ ಇರ್ಲಿ, ಒಂದು ಟೈಮ್ ಟೇಬಲ್ ಇರ್ಲಿ, ಬೇರೆಯವರಿಂದ ಪಾಯಿಂಟ್ಸ್ ತಗೋರಿ, ಬಟ್ ಫೈನಲಿ ಒಂದು ಸ್ಟ್ರಾಟಜಿ ರೆಡಿ ಮಾಡ್ತೀರಿ, ಒಂದು ಟೈಮ್ ಟೇಬಲ್ ರೆಡಿ ಮಾಡ್ತೀರಿ ಅಂದ್ರೆ ನಿಮ್ದು ಸ್ವತಃದನ್ನ ಆಗಿರ್ಬೇಕು. ಸೊ ಈಗ PDO ಪೇಪರ್ 1, ಪೇಪರ್ 2 ಎರಡು ಪೇಪರ್ ಇರ್ತಾವು. ಸೊ ಈಗ ಪೇಪರ್ 1 ಸಿಲೆಬಸ್ ಐತ್ಲಾ, ಬಹಳ ವಾಸ್ಟ್ ಅದ. ಇದು ಸಿಲೆಬಸ್ ಲೆಂಗ್ತಿ ಸಿಲೆಬಸ್ ಐತಿ ಪೂರ್ತಿ. ಪೇಪರ್ 1 ಏನೈತ್ಲಾ, ಇದು ಲೆಂಗ್ತಿ ಐದ ಸಿಲೆಬಸ್ ಕಂಪೇರ್ ಟು ಪೇಪರ್ 2. ನೀವೇನಾರ ಈಗ ಸಿಲೆಬಸ್ ಕಾಪಿ ತೆಗೆದ್ ನೋಡ್ರಿ ಅಂದ್ರೆ ಇಷ್ಟ್ರೊಳಗೆ ನಿಮ್ದು ಇಷ್ಟೇ ಒಂದ್ 10-15 ಲೈನ್ ದಾಗ ನಿಮ್ದು ಪೇಪರ್ 1 ಸಿಲೆಬಸ್ ಕೊಟ್ಟು ಮುಗಿಸ್ಬಿಟ್ಟಾರ ಅವ್ರು. ನೋಡಕ್ ಏನ್ ಅನಿಸ್ತದ, ಸಿಲೆಬಸ್ ಸಣ್ಣದೈತಿ, ಬಟ್ ಹಂಗಲ್ಲ. ಪೇಪರ್ 1 ಸಿಲೆಬಸ್ ಹೆವಿ ಲೆಂಗ್ದಿ ಅದ. ಸೊ ನೀವ್ ಹಿಂಗೆ ಆಗಿ ಏನ್ ಫೋಕಸ್ ಮಾಡ್ಬೇಕಂದ್ರ ಪೇಪರ್ 2 ಸಿಲೆಬಸ್ ನ ಕವರ್ ಮಾಡ್ಲಿಕ್ಕೆ, ರಿವೈಸ್ ಮಾಡ್ಲಿಕ್ಕೆ, ರಿಸೋರ್ಸಸ್ ನ ಓದ್ಕೊಂಡ್ ಕಾಸ ಪೇಪರ್ 2 ನಿಮ್ದು ಮಸ್ತ್ ಆಗ್ಬೇಕ. ಕಮ್ಮಿ ಅನ್ನೋ ನೀವು ಒಂದ್ 90+ ಮಾರ್ಕ್ಸ್ ನ ನೀವ್ ಏನಾರ ಪೇಪರ್ 2 ಒಳಗ್ ತಗೊಂಡ್ರಿ ಅಂದ್ರ ನಿಮ್ಮ ಸೆಲೆಕ್ಟ್ ಆಗೋ ಒಂದು ಚಾನ್ಸಸ್ ಜಾಸ್ತಿ ಇರ್ತದ. ಯಾಕಂದ್ರ ಪೇಪರ್ 1 ಒಳಗೆ ನೀವು ಎಷ್ಟ ಓದಿರೋನು, ಎಷ್ಟು ಪ್ರಾಕ್ಟೀಸ್ ಮಾಡಿರೋನು ಒಂದಷ್ಟು ಕ್ವಶನ್ ಸಾಲ್ವ್ ಆಗಂಗಿಲ್ಲ. ನಿಮ್ಗೆ ಒಂದಷ್ಟು ಡಿಫಿಕಲ್ಟ್ ಅನಿಸ್ತಾವು, ಒಂದೊಂದ್ಸಲ ನಿಮಗ್ ನೆನಪು ಬರಂಗಿಲ್ಲ. ಬಿಕಾಸ್ ಮಲ್ಟಿಪಲ್ ಸೋರ್ಸಸ್ ಇಂದ ನಿಮ್ಗೆ ಪೇಪರ್ 1 ಮೇಲೆ ಕ್ವಶನ್ಸ್ ಬರ್ತಾವು. ಹೀಗಾಗಿ ನಿಮ್ದು ಫೋಕಸ್ ಜಾಸ್ತಿ ಎಲ್ಲಿರ್ಬೇಕಂದ್ರ ಪೇಪರ್ 2 ಏನೈತ್ಲಾ, ನೀವು 90+ ಮಾರ್ಕ್ಸ್ ನ ತಗೋಬೇಕು. ಅಂಡ್ ಬಹಳ ನೆಗ್ಲೆಕ್ಟ್ ಮಾಡ್ತಾರೆ ಪೇಪರ್ 2. ಯಾಕಂತಂದ್ರ ಪೇಪರ್ 2 ನೋಡಿದ ತಕ್ಷಣ ನೋಡಾಕ್ ಏನೈತಿ, ಈಸಿ ನೇಚರ್ ಅನಿಸ್ತದ. ಹೊರಗಿಂದ ಏನ್ ನಾವು ನೋಡ್ತೇವಲ್ಲ ಈಸಿ ಅನಿಸ್ತದ ಪೇಪರ್. ಸೊ ಎಲ್ಲಾರು ಏನ್ ಅನ್ಕೋತಾರ, ಪೇಪರ್ 2 ಒಳಗ್ ಇರೋದನ್ನ 3 ಸಬ್ಜೆಕ್ಟ್ ಅದಾವು, ಇಂಗ್ಲಿಷ್, ಕನ್ನಡ, ಕಂಪ್ಯೂಟರ್. ಸೊ ಆರಾಮ್ ಒಂದು ಎಕ್ಸಾಮ್ 8 ದಿನ ಇದ್ದಾಗ ನಾನು ಅದನ್ನ ಫೋಕಸ್ ಮಾಡ್ತೇನಿ, ಅವಾಗ ಓದ್ಕೋತೀನಿ, ಒಂದೆರಡು ಯೂಟ್ಯೂಬ್ ಕ್ಲಾಸ್ ನೋಡ್ತೀನಿ, ಅದನ್ನ ಒಂದೆರಡು ಸಲ ರಿವೈಸ್ ಮಾಡ್ತೀನಿ ಅಂತ ನೀವ್ ಅನ್ಕೋತೀರಿ. ಬಟ್ ಎಕ್ಸಾಮಿನೇಷನ್ ಹಾಲ್ ಹೋದಾಗ ನಿಮ್ಮ ಒಂದು ಲೆಕ್ಕಾಚಾರ ಉಲ್ಟಾ ಆಗ್ತದ. ಕನ್ನಡ ಎಲ್ಲರಿಗೂ ಈಸಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ. ಬಟ್ ಇವಾಗ ಏನಾರ ನೀವು ಪೇಪರ್ 2 ಪ್ರಿವಿಯಸ್ ಕ್ವಶನ್ ಪೇಪರ್ ತಗೊಂಡ್ರಿ ಅಂದ್ರ ಕನ್ನಡನ ಡಿಫಿಕಲ್ಟ್ ಬರತಾವು. ಎಂತೆಂತದು ಡಿಫಿಕಲ್ಟ್ ವರ್ಡ್ಸ್ ಎಲ್ಲ ತರತಾರ. ಈಗ ಸಂಧಿ ಸಮಾಸ ಬಿಟ್ಬಿಟ್ಟಾರು, ಡಿಫಿಕಲ್ಟ್ ವರ್ಡ್ ಮೀನಿಂಗ್ಸ್ ಇಂತ ಡಿಫಿಕಲ್ಟ್ ಮಾಡತಾರ ಕನ್ನಡನ. ಹಿಂಗಾಗಿ ನೀವು ಪೇಪರ್ 2 ಮೇಲೆ ಒಂಚೂರು ಜಾಸ್ತಿ ಸ್ಟ್ರೆಸ್ ಕೊಡ್ರಿ. ಡೇ 1 ಇಂದನ ಏನ್ ನಿಮ್ ಸ್ಟ್ರಾಟಜಿ ಟೈಮ್ ಟೇಬಲ್ ಸ್ಟಾರ್ಟ್ ಆಗ್ತೈತ್ಲಾ, ಡೇ 1 ಇಂದನ ಪೇಪರ್ 2 ನಿಮ್ಮ ಟೈಮ್ ಟೇಬಲ್ ಒಳಗ ನೀವು ಸ್ಪೇಸ್ ಕೊಡ್ಬೇಕು. ಫಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಇದು ಅಬೌಟ್ ಪೇಪರ್ 1 and 2. ಐ ಹೋಪ್ ಇದು ಕ್ಲಿಯರ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಏನೋ ಒಂದ್ ಕೆಲಸ ಮಾಡ್ತೀರಿ, ಒಂದ್ ಸ್ಟ್ರಾಟಜಿ ರೆಡಿ ಮಾಡತ್ತೀರಿ ಅಂದ್ರೆ ಒಂದು ಡಿಸಿಪ್ಲಿನ್ ಅಂತೂ ಬೇಕಾಗ್ತದ. ವಿದೌಟ್ ಡಿಸಿಪ್ಲಿನ್ ಏನು ಮಾಡಕ್ ಆಗಂಗಿಲ್ಲ. ಯಾವಾಗೋ ಹೇಳ್ತೀನಿ, ಯಾವಾಗೋ ಮಕ್ಕೋತೀನಿ, ಯಾವಾಗೋ ಓದ್ತೀನಿ, ನೋ, ಇದೆಲ್ಲ ವರ್ಕ್ ಆಗಂಗಿಲ್ಲ. ಸೊ ಅದ್ರ ಸಲುವಾಗಿ ಒಂದು ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್ ಬೇಕು. ಈ ಟೈಬಲ್ ನ ಯಾವ ತರ ರೆಡಿ ಮಾಡ್ಕೋಬೇಕು, ಯಾವ ತರ ಪಾಯಿಂಟ್ಸ್ ನ ಆಡ್ ಮಾಡ್ಕೋಬೇಕು, ಇದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ತೇನೆ. ಬಿಕಾಸ್ ಈ ವಿಡಿಯೋ ಲೆಂತಿ ಆಗ್ತದ, ಟೈಮ್ ಟೇಬಲ್ ಬಗ್ಗೆನೂ ಮಾತಾಡ್ಕೋತ ಕೂತ್ರೆ. ಹಿಂಗಾಗಿ ಟೈಮ್ ಟೇಬಲ್ ನಾವು ನೆಕ್ಸ್ಟ್ ವಿಡಿಯೋದಾಗ ಮಾಡೋಣ. ಸೊ ನಿಮ್ ಸ್ಟ್ರಾಟಜಿ ಒಳಗ ಫಸ್ಟ್ ಏನ್ ಓದ್ಬೇಕು, ಏನ್ ಓದ್ಬಾರ್ದು ಅರ್ಥ ಮಾಡ್ಕೋಬೇಕು. ಅಂಡ್ ಪೇಪರ್ 2 ಗೆ ಹೆಚ್ಚು ಫೋಕಸ್ ಕೊಡ್ಬೇಕು. ದೆನ್ ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕು. ದೆನ್ ಸಿಲೆಬಸ್ ಕಾಪಿ ಮಸ್ಟ್ ಅಂಡ್ ಶುಡ್. ಎಂತಾದ ಎಕ್ಸಾಮ್ ನೀವು ಬರೆಯತ್ತೀರಿ ಅಂದ್ರೂ ನಿಮ್ಮ ಕಡೆ ನಿಮ್ ಸಿಲೆಬಸ್ ಕಾಪಿ ಇರ್ಬೇಕು. ನಿಮ್ ಕಡೆ ಸಿಲೆಬಸ್ ಕಾಪಿನ ಪ್ರಿಂಟ್ ಔಟ್ ಅವರು ತಗೊಂಬರ್ರಿ. ಇಲ್ಲಂತಂದ್ರ ಅದ್ ಇರೋದು ಒಂದ್ 10-15 ಲೈನ್ ಒಳಗದ, ಅದನ್ನೊಂದು ಚಂದ ನಮ್ಗೆ ಬರ್ಕೊಳ್ರಿ, ಒಂದು ಪೇಜ್ ಒಳಗ ಬರ್ದಿಟ್ಕೊಳ್ರಿ.
ಓಕೆ, ಸಿಲೆಬಸ್ ಕಾಪಿನ ನೀವು ಒಂದ್ 2-3 ಸಲ, ಒಂದ್ 10 ಸಲ ಓದ್ಕೋರದ್ ಅಂದ್ರೆ ಏನ್ ಐತಿ ಅನ್ನೋ ನಿಮ್ಗೆ ಗೊತ್ತಾಗೈತಿ ಸಿಲೆಬಸ್ ಕಾಪಿದಾಗ ಏನೇನ್ ಕೊಟ್ಟಾರು. ಕರೆಂಟ್ ಅಫೇರ್ಸ್ ಇವ 3 ಪಾಯಿಂಟ್ಸ್ ನ ನಾವು ಡಿಸ್ಕಷನ್ ಮಾಡಿದ್ಮೇಲೆ ಎಂಡಿಗೆ ನಾನು ಒಂದು ಸ್ಟ್ರಾಟಜಿ ಶೇರ್ ಮಾಡ್ತೇನೆ. ಒಂದು ಲಿಸ್ಟ್ ನ ಯಾವ ತರ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಎಂಡಿಗೆ ಮಾತಾಡೋನು. ಈಗ ಕರೆಂಟ್ ಅಫೇರ್ಸ್, ಕರೆಂಟ್ ಇವೆಂಟ್ಸ್ ಮೇಲೆ ಕ್ವಶನ್ಸ್ ಗಳು ಡೈರೆಕ್ಟ್ಲಿ ಬಹಳ ಕ್ವಶನ್ಸ್ ಗಳು ಬರ್ತಿರ್ತಾವು. ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮಿಸ್ಲೇನಿಯಸ್ ಟಾಪಿಕ್ಸ್ ಒಳಗೆ ನೀವು ಎಕನಾಮಿಕ್ ಸರ್ವೆ, ಬಜೆಟ್ ಇವೆಲ್ಲ ಬರ್ತಾವಣ್ಣಂತ ಎಲ್ಲಕ್ಕೂ ನಿಮ್ಮ ಟೈಮ್ ಟೇಬಲ್ ಒಳಗೆ ಜಾಗ ಇರಬೇಕು. ಫಸ್ಟ್ ಥಿಂಗ್. ದೆನ್ ನೋಟ್ಸ್ ಮಾಡ್ಕೊಂತ ಓದ್ಕೊಂತ ಹೋಗ್ರಿ, ಯಾಕಂದ್ರೆ ಎಂಡಿಗೆ ನಿಮ್ಗೆ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದ. ಹಿಂಗಾಗಿ ನೋಟ್ಸ್ ನ ಕಂಪಲ್ಸರಿ ಮಾಡ್ಕೊಡ್ರಿ. ಪೂರಾ ಪುಸ್ತಕನ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ತೇನೆ ಅಂದ್ರೆ ಡಿಫಿಕಲ್ಟ್ ಆಗ್ತದೆ ಕಡಿಮೆ ಟೈಮ್ ಒಳಗ. ಹಿಂಗಾಗಿ ನೋಟ್ಸ್ ನ ಅಟ್ ಎ ಟೈಮ್ ಆಫ್ ರೀಡಿಂಗ್ ನೋಟ್ಸ್ ಮಾಡ್ಕೊಂತ ಹೋಗ್ಬಿಡ್ರಿ, ಇಟ್ಸ್ ಬೆಟರ್. ದೆನ್ CRTs ಬೇಸಿಕ್ ಏನ್ ಸ್ಟಾರ್ಟ್ ಮಾಡ್ತಾರಲ್ಲ, ಆಬ್ವಿಯಸ್ಲಿ ಒಂದ್ 3-4 ತಿಂಗಳಂತೂ ಟೈಮ್ ಸಿಗ್ತದ ನಿಮಗ. ಹಿಂಗಾಗಿ ಏನ್ ಮಾಡ್ರಿ, NCERTs ಇಂದ ಸ್ಟಾರ್ಟ್ ಮಾಡ್ರಿ. ಇಂಪಾರ್ಟೆಂಟ್ ಯಾವ್ಯಾವ NCERTs ಅದಾವು ಆ ಸಬ್ಜೆಕ್ಟ್ ಗಳನ್ನ ತಗೊಂಡ ಒಂದ್ 20 to 30 ಡೇಸ್ ಒಳಗ ಪೂರಾ NCERTs ನ ಕವರ್ ಮಾಡಿ ನೋಟ್ಸ್ ಮಾಡ್ಕೊಂಡ್ರಿ ಅಂದ್ರ ನಿಮಗೆ ರಿವಿಷನ್ ಹೆಲ್ಪ್ ಆಗ್ತದ. NCERTs ನ ಸ್ಕಿಪ್ ಮಾಡ್ಕೋಬೇಡ್ರಿ, ಟೈಮ್ ಕಡಿಮೆ ಐತಂತ ಹೇಳಕಾಸ. ಇನ್ನ ಆನ್ಲೈನ್ ಕ್ಲಾಸಸ್ ಒಂದಷ್ಟು ಟಾಪಿಕ್ಸ್ ಹಿಂಗ ಅದಾವಲ್ಲ, ಭೂ ಸುಧಾರಣೆ ಆಗಿರ್ಬೋದು ಅಂಡ್ ಕರ್ನಾಟಕ ರಿಲೇಟೆಡ್ ಪರಿಸರ ಅಧ್ಯಯನ ವಿಷಯಗಳಾಗಿರ್ಬೋದು, ಇವಕ್ಕೆಲ್ಲಕ್ಕೂ ನೀವು ಸೆಪರೇಟ್ ದೊಡ್ಡ ಪುಸ್ತಕ ತಂದು ಓದೋ ಅವಶ್ಯಕತೆ ಇಲ್ಲ. ಅದ್ರ ಸಲುವಾಗಿ ಆನ್ಲೈನ್ ಒಳಗೆ ಒಂದಷ್ಟು ಕ್ಲಾಸಸ್ ಅವೈಲೇಬಲ್ ಅದಾವ. ಆ ಕ್ಲಾಸಸ್ ನೋಡ್ಕೊಂಡು ನೋಟ್ಸ್ ಮಾಡ್ಕೊಂಡು ರಿವಿಷನ್ ಮಾಡ್ಕೊಂಡ್ರೆ ಇನಫ್ ಅದ. ಸೊ ಎಲ್ಲಿ ಹೆಚ್ಚಾಗತೈತಿ, ಎಲ್ಲಿನ ಸ್ಮಾರ್ಟ್ ಸ್ಟಡಿ ಮಾಡ್ಬೇಕು, ಎಲ್ಲಿನ ಹಾರ್ಡ್ ವರ್ಕ್ ಮಾಡ್ಬೇಕು ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಸೊ ಈಗ ಒಂದಷ್ಟು ಪಾಲಿಟಿ ಹೈ ಹಿಲ್ಡಿಂಗ್ ಅದ, ಎಕನಾಮಿ ಹೈ ಹಿಲ್ಡಿಂಗ್ ಅದ. ಸೊ ಇಲ್ಲಿ ನೀವು ಹಾರ್ಡ್ ವರ್ಕ್ ಮಾಡ್ರಿ. ಒಂದಷ್ಟು 1-2 ಕ್ವಶನ್ ಅಷ್ಟ ಬರೋ ಟಾಪಿಕ್ ಇರ್ತಾವಲ್ಲ, ಅದ್ರ ಮೇಲೆ ಕಡಿಮೆ ಟೈಮ್ ಹಾಕ್ರಿ, ಬಟ್ ರಿವಿಷನ್ ಅದಕ್ಕೂ ಈಕ್ವಲ್ ಒಂದು ಟೈಮ್ ನ ಕೊಡ್ರಿ. ಸೊ ಈಗ ಒಂದು ಸ್ಟ್ರಾಟಜಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನಪ್ಪಾ ಒಂದು ಟಿಪ್ ಅಂತಂದ್ರ, ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ನ ಒಂದು ಪೇಜ್ ಒಳಗ ಲಿಸ್ಟ್ ಮಾಡಿ. ಸಿಲೆಬಸ್ ಒಳಗ ಏನೇನ್ ಅದಲ್ಲ ಪ್ರತಿಯೊಂದನ್ನು, ಟೈಮ್ ಟೇಬಲ್ ಬಗ್ಗೆ ಮಾತಾಡತ್ತಿಲ್ಲ ನಾನು, ಟೈಮ್ ಟೇಬಲ್ ಒಂದು ಸೆಪರೇಟ್ ಇರ್ಲಿ. ಇದೇನದ ಅಂದ್ರೆ ಒಂದು ನಿಮ್ಗೆ ಮೋಟಿವೇಶನ್ ಸಿಗ್ತದೆ ಅಂಡ್ ಯಾವ್ದು ಟಾಪಿಕ್ ನ ನೀವು ಸ್ಕಿಪ್ ಮಾಡಂಗಿಲ್ಲ ಅಂಡ್ ರಿವಿಷನ್ ಮಾಡ್ಲಿಕ್ಕೆಲ್ಲ ನಿಮ್ಗ ಈ ಒಂದು ಚಾರ್ಟ ಹೆಲ್ಪ್ ಆಗ್ತದ. ಸೊ ಡೆಫಿನೆಟ್ಲಿ ಪ್ರತಿಯೊಬ್ರು ಫಾಲೋ ಮಾಡ್ರಿ, ಡೆಫಿನೆಟ್ಲಿ ಹೆಲ್ಪ್ ಆಗ್ತದ. ಸೊ ಈಗ ಹೆಂಗ್ ಅಂತಂದ್ರ, ಫಸ್ಟ್ ನೀವು ಹಿಸ್ಟ್ರಿ ಓದ್ಬೇಕಂತ ಅನ್ಕೊಂಡಿರ್ತೀರಿ. ಸೊ ಈಗ ಹಿಸ್ಟ್ರಿ ಒಂದು ಚಾರ್ಟ್ ಮಾಡ್ಕೋಬೇಕು ನೀವು ಈ ತರ. ಇಲ್ಲೇ ನಂಬರ್ ಆಫ್ ಟೈಮ್ ರಿವಿಷನ್ ಇದೇನಿತ್ಲ, ಇದೆಲ್ಲ ರಿವಿಷನ್ 1, ರಿವಿಷನ್ 2, ರಿವಿಷನ್ 3 ಅಂತ ಬರ್ಕೊಡ್ರಿ. ಮಸ್ಟ್ ಅಂಡ್ ಶುಡ್ ಮಿನಿಮಮ್ 3 ಸಲ ರಿವೈಸ್ ಮಾಡ್ರಿ. ಮ್ಯಾಕ್ಸಿಮಮ್ ಎಷ್ಟು ಸಲ ಆಗ್ತೈತಲ್ಲ ಅಷ್ಟು ಸಲ ರಿವಿಷನ್ ಮಾಡ್ಕೊಡ್ರಿ, ಇಟ್ಸ್ ಬೆಟರ್. ಈಗ ಹಿಸ್ಟ್ರಿ ಒಳಗೆ, ಹಿಸ್ಟ್ರಿ ಅಂದ ತಕ್ಷಣ ಬರೀ ಹಿಸ್ಟ್ರಿ ಅಂತಂದ್ರೆ ಅವಾಗ ನಿಮ್ಗೆ ಕನ್ಫ್ಯೂಷನ್ ಆಗೈತೆ. ಅವಾಗ ನೀವೇನ್ ಮಾಡ್ಬೇಕು, ಏನ್ಷಿಯಂಟ್ ಹಿಸ್ಟ್ರಿ ಯಾವಾಗ ಕವರ್ ಮಾಡ್ತಿರಲ್ಲ ಫಸ್ಟ್ ಟೈಮ್ ಅದ್ರ ಮುಂದೆ ಟಿಕ್ ಮಾರ್ಕ್ ಮಾಡೋದು. ಮೆಡಿವಲ್ ಹಿಸ್ಟ್ರಿ ಅಂಡ್ ಮಾಡರ್ನ್ ಹಿಸ್ಟ್ರಿ ಅಂಡ್ ಕರ್ನಾಟಕ ಹಿಸ್ಟ್ರಿ. ಸೊ ಇಲ್ಲಿ KS ಲೆವೆಲ್ಗೆ ಓದೋ ಅವಶ್ಯಕತೆ ಇಲ್ಲ, ಬಟ್ ಮೇಲಿನ ಮೇಲೆ ಒಂದಷ್ಟು ಸಿಲೆಬಸ್ ಅಂತೂ ಕವರ್ ಮಾಡ್ಕೋಬೇಕಾಗ್ತೈತಿ. ಹಿಂಗಾಗಿ ಈ ತರ. ನೆಕ್ಸ್ಟ್ ಜಿಯೋಗ್ರಫಿ ಒಳಗ ಅಗೇನ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಅಂಡ್ ಫಿಸಿಕಲ್ ಜಿಯೋಗ್ರಫಿ. ಈ ತರ ಪ್ರತಿಯೊಂದು ಸಬ್ಜೆಕ್ಟ್ ಕೆಳಗ್ ನೀವು ಸಬ್ ಟಾಪಿಕ್ ನೀವು ಏನೇನು ಓದಬೇಕು ಅನ್ನೋದ್ರದ್ದೊಂದು ಚಾರ್ಟ್ ಮಾಡ್ಕೊಂಡ್ರಿ ಅಂದ್ರ ಅವಾಗ ನೀವು ಯಾವ್ದು ಸ್ಕಿಪ್ ಮಾಡಂಗಿಲ್ಲ. ಈಗ ಬರೀ ನೀವು ಹಿಸ್ಟ್ರಿ ಅಂತೇಳಿ ನೀವು ಕಾಲಮ್ ಹಾಕೊಂಡಿದ್ರಿ ಅನ್ಕೊಳ್ರಿ, ಅವಾಗ ನೀವು ಬರೀ ಒಂದು ಏನ್ಷಿಯಂಟ್ ಹೋದ್ರು ಅದ್ರ ಮುಂದೆ ನೀವು ಟಿಕ್ ಹಾಕಿದಾಗ ಒಂದು 15 ಡೇಸ್ ಆದ್ಮೇಲೆ ನೀವೇನ್ ಅನ್ಕೋತೀರಿ, ಎಸ್ ನನ್ ಹಿಸ್ಟ್ರಿ ಕವರ್ ಆಗೈತಿ, ನೆಕ್ಸ್ಟ್ ನಾ ಫಸ್ಟ್ ಜಿಯೋಗ್ರಫಿ ಫೋಕಸ್ ಮಾಡ್ತೀನಿ. ಈ ತರ ನಿಮ್ಗೆ ತಪ್ಪಾಗಬಾರ್ದಂದ್ರ ಪ್ರತಿ ಒಂದು ಸಬ್ ಟಾಪಿಕ್, ಹಿಸ್ಟ್ರಿ ಅಂದಾಗ ಅದ್ರಾಗ ಏನೇನು ಓದ್ಬೇಕು, ಜಿಯೋಗ್ರಫಿ ಅಂದಾಗ ಅದ್ರಾಗ ಏನೇನು ಓದ್ಬೇಕು, ಎಕನಾಮಿ ಅಂತಂದಾಗ ಅದ್ರಾಗ ಏನೇನು ಓದ್ಬೇಕು. ಎಕನಾಮಿ ಅಂದ ತಕ್ಷಣ ಬರೆದ ತಕ್ಷಣ ಅದ್ರ ಕೆಳಗೆ ನೀವು ರೆಫರೆನ್ಸ್ ಬುಕ್, NCERTs, ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ಬೋತ್ ಕರ್ನಾಟಕ ಅಂಡ್ ಇಂಡಿಯಾ ಎರಡೂ ಕವರ್ ಮಾಡ್ಕೋಬೇಕು. ಸೊ ಅದ್ರ ಮುಂದೆ ನೀವು ಯಾವಾಗ ಒಂದ್ಸಲ ಕವರ್ ಮಾಡಿದಾಗ ಈ ತರ ಟಿಕ್ ಮಾಡ್ಕೊಳ್ರಿ. ಸೆಕೆಂಡ್ ಈ ತರ ಟಿಕ್. ಥರ್ಡ್ ಈ ಟಿಕ್ ಮಾಡುವಾಗ ನಿಮಗೆ ಇಷ್ಟು ಮೋಟಿವೇಶನ್ ಅಂಡ್ ಕಾನ್ಫಿಡೆನ್ಸ್ ಬರ್ತೈತ್ಲಾ, ಹೆವಿ ಕಾನ್ಫಿಡೆನ್ಸ್ ಬರ್ತದ. ಎಸ್ ಫಸ್ಟ್ ರೀಡ್ ನನ್ ಮುಗೀತು, ಖುಷಿ ಸಿಗ್ತದ. ಅದ್ರೊಳಗೆ ನೀವು ಸೆಕೆಂಡ್ ರಿವಿಷನ್ ಮಾಡ್ತೀರಿ ಅಂಡ್ ಫಸ್ಟ್ ಟೈಮ್ ತಗೊಂಡಕ್ಕಿಂತ ಕಡಿಮೆ ಟೈಮ್ ಒಳಗೆ ಸೆಕೆಂಡ್ ರಿವಿಷನ್ ಮುಗಿತದ. ಥರ್ಡ್ ಟೈಮ್ ಓದ್ತೀರಿ, ಅವಾಗ ನಿಮ್ಗೆ ಎಲ್ಲಾ ನಿಮ್ಮ ಸಬ್ ಕಾನ್ಶಿಯಸ್ ಮೆಮೊರಿ ಒಳಗ ಎಲ್ಲಾ ಉಳಿಯಾಕ್ ಸ್ಟಾರ್ಟ್ ಆಗ್ತಾವ, ಏನೇನು ಓದಿರ್ತೀರಿ. ಅವಾಗ ನಿಮ್ಮೊಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಕೈತಿ. ಯಾವಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಕೈತ್ಲಾ ಅವಾಗ ನಿಮ್ಮದೊಂದು ಇನ್ನರ್ ಮೋಟಿವೇಶನ್ ನ ನಿಮಗ ಸಿಗ್ತೈತಿ. ಹಿಂಗಾಗಿ ಈ ಒಂದು ಚಾರ್ಟ್ ನ ನೀವು ಫಾಲೋ ಮಾಡ್ಕೋಬಹುದು ಅಂಡ್ ಡೆಫಿನೆಟ್ಲಿ ಫಾಲೋ ಮಾಡ್ಕೊಳ್ರಿ. ಜೊತೆಗೆ ಇದ್ರೊಳಗ ಪೇಪರ್ 2 ದನ್ನು ಆಡ್ ಮಾಡ್ಕೊಡ್ರಿ. ಪೇಪರ್ 2 ಅನ್ನು ಜಾಸ್ತಿ ಫೋಕಸ್ ಕೊಡ್ರಿ. ಡೇ 1 ಇಂದಾನು ನಿಮ್ಮ ಒಂದು ಸ್ಟ್ರಾಟಜಿ ಈ ತರ ಪ್ಲಾನ್ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಎಂಡಿಗೆ ಸಿಲೆಬಸ್ ಕವರ್ ಆಗ್ತದ, ರಿವಿಷನ್ ಆಗ್ತದ, ಮಲ್ಟಿಪಲ್ ಟೈಮ್ ರಿವಿಷನ್ ಆಗ್ತದ.
ಯಾವುದೇ ಸಣ್ಣ ಸಣ್ಣ ಟಾಪಿಕ್ ಅನ್ನು ನೀವು ಸ್ಕಿಪ್ ಮಾಡಂಗಿಲ್ಲ. ಈ ತರ ಸಿಲೆಬಸ್ ಒಳಗೆ ಮೆನ್ಷನ್ ಇಡಿರೋ ಎಲ್ಲಾ ಟಾಪಿಕ್ ನೀವು ಬರ್ಕೋಬೇಕು ಒಂದ್ ಪೇಜ್ ಒಳಗ. ಅದನ್ನ ಸ್ಟಿಕ್ ಮಾಡ್ಕೊಳ್ರಿ, ಒಂದ್ ವಾಲ್ ಮೇಲೆ ಎಲ್ಲಾರ ಅಂಟಿಸ್ಕೊಳ್ರಿ. ಆಮೇಲೆ ನೀವು ಮಾರ್ಕ್ ಮಾಡ್ಕೊಂತ ಹೋದ್ರ ನಿಮ್ಗೆ ಹೆಲ್ಪ್ ಆಗ್ತದ. ವಿಡಿಯೋ ಡೆಫಿನೆಟ್ಲಿ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಇನ್ನೂ ಒಂದಷ್ಟು ವಿಡಿಯೋಸ್ ಒಳಗ ನೋಟ್ಸ್ ನ ಹೆಂಗ್ ಮಾಡ್ಕೋಬೇಕು ಅಂಡ್ ಟೈಮ್ ಟೇಬಲ್ ಯಾವ ತರ ರೆಡಿ ಮಾಡ್ಕೋಬೇಕು ಅಂಡ್ ಡಿಗ್ರಿ ಜೊತೆ KS PDO ಪ್ರಿಪರೇಷನ್ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಸ್ ಒಳಗೆ ಮಾತಾಡೋಣ. ಥ್ಯಾಂಕ್ ಯು.